ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ಡಿಸೈನು ಫುಲ್ ಗ್ರ್ಯಾಂಡ್ ಆಗಿದೆ. ಸ್ಯಾರಿನೂ ತುಂಬಾ ಗ್ರ್ಯಾಂಡ್ ಆಗಿದೆ. ಇದ್ರ ಪ್ರೈಸು 90,000 ಅಂತ ಹೇಳಿದ್ರು. ಓಕೆ, ಹಾಗಾಗಿ ಇದಕ್ಕೆ ಫುಲ್ ಗ್ರ್ಯಾಂಡಾಗಿ ಒಂದು ಕ್ರೋಶಾ ಡಿಸೈನು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನಾನು. ಹಾಗಾಗಿ ಸ್ಯಾರಿ ಗ್ರ್ಯಾಂಡ್ ಇರೋದ್ರಿಂದ ನಾನಿಲ್ಲಿ ಡಿಸೈನ್ ಕೂಡ ಫುಲ್ಲು ಗ್ರ್ಯಾಂಡಾಗಿ ಹಾಕ್ತಾಯಿದ್ದೀನಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕಲಿಯೋಂಥವ್ರು ಅವ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಈ ಸ್ಯಾರಿಗೆ 3 ಕಲರ್ಸು ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಥ್ರೆಡ್ಡಿಗೆ ಬೀಡ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಸ್ಯಾರಿಗೆ ನಮಗೆ 102 ಬೀಡ್ಸ್ ಬೇಕಾಗುತ್ತೆ. ಅಂದರೆ ಒಂದು 10 ಬೀಡ್ಸು ಎಕ್ಸ್ಟ್ರಾ ಹಾಕ್ಕೊಬೇಕು, ಸಾಕಾಗುತ್ತೆ. ನಾನು ಈ ರೀತಿ ಥ್ರೆಡ್ಡಿಗೆ ಈಸಿಯಾಗಿ ಬೀಡ್ಸ್ ಹಾಕೋದು ಯಾವ ರೀತಿ ಅಂತಲೂ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಟಾರ್ಟಿಂಗಿಲ್ಲಿ ನಾವು ಸ್ಯಾರಿಗೆ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಮಾಡಬೇಕು. ಈ ರೀತಿ ಎರಡಕ್ಕೊಂದು, ಎರಡಕ್ಕೊಂದು ಈ ರೀತಿ ಬೀಡ್ಸನ್ನು ಮುಂದೆ ತಳ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಮತ್ತು ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಮಾಡಬೇಕು. ಈ ಥ್ರೆಡ್ ನೀಚೆ ತೆಗೆದ್ಮೇಲೆ ಬೀಡ್ಸನ್ನು ಈ ರೀತಿ ಮುಂದೆ ತಳ್ಕೊಂಡು ಎರಡಕ್ಕೊಂದು, ಎರಡಕ್ಕೊಂದು, ಇವಾಗ 2 ಟೈಮ್ಸು ಡಬಲ್ ಕ್ರೋಶಾ ಆಯಿತು. ಮತ್ತು ಇನ್ನೊಂದು ಸಲ ಅದರ ಪಕ್ಕದಲ್ಲೇ ಡಬಲ್ ಕ್ರೋಶಾ ಮಾಡಬೇಕು. ಇವಾಗ 3 ಟೈಮ್ಸು ಡಬಲ್ ಕ್ರೋಶಾ ಆಗಿದೆ. ಅಲ್ಲಿಂದ 3 ಟೈಮ್ಸು ಸಿಂಗಲ್ ಚೈನ್ ಹಾಕೋಬೇಕು. 2 3 ಟೈಮ್ ಸಿಂಗಲ್ ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಸ್ಯಾರಿ ಸುಕ್ಕಾಗದಿರೋಂಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಅಲ್ಲಿ ಒಂದು ಸಲ ಡಬಲ್ ಕ್ರೋಶಾ ಮಾಡಬೇಕು. ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಒಂದೇ ಥರ ಬರುತ್ತೆ. ಹಾಗೆಯೇ ಇಲ್ಲಿ ಥ್ರೆಡನ್ನು ಮಾತ್ರ ನಾನು ಸೆಕೆಂಡ್ ಸ್ಟೆಪ್ಗೆ ಚೇಂಜ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಸ್ಯಾರಿನ ಸುತ್ತ ಬರೋ ಹಂಗೆ ಮಾಡ್ಕೊಂಬಿಡಿ, ಆವಾಗ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸಲ್ಲ. ಇವಾಗ ಪಕ್ಕದಲ್ಲೇ ಈ ಥರ 3 ಟೈಮ್ಸು ಡಬಲ್ ಕ್ರೋಶಾ ಮಾಡಬೇಕು, ಗ್ಯಾಪ್ ಕೊಡಬೇಡಿ. 1 2 3 ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೆ ಅಲ್ಲಿಗೆ ಡಬಲ್ ಕ್ರೋಶಾ. ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ತುಂಬ ಈಸಿ ಇದೆ. ನೀಡಲ್ ಮೇಲೆ ದಾರ ತಗೋಬೇಕು. ಎರಡಕ್ಕೊಂದು, ಎರಡಕ್ಕೆ ಒಂದು, 3 ಟೈಮ್ಸ್ ಆಯಿತು. ಮತ್ತು 3 ಚೈನ್, ಮತ್ತು 3 ಚೈನ್ ಮತ್ತು ಡಬಲ್ ಕ್ರೋಶಾ. ಇದೇ ರೀತಿ ಫಸ್ಟ್ ಸ್ಟೆಪ್ಪನ್ನು ಫಿನಿಷ್ ಮಾಡ್ಕೊಬೇಕು. ಸ್ಟಾರ್ಟಿಂಗು ಲಾಕ್ ಮಾಡಿ ನಾನು ಅದನ್ನೇ 1 ಅಂತ ಕನ್ಸಿಡರ್ ಮಾಡಿ ಇಲ್ಲಿ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು 3 ಚೈನ್ ಆದಮೇಲೆ ಇಲ್ಲಿಂದ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು
ಡಬಲ್ ಕ್ರೋಶ ಮತ್ತು ಬೀಡ್ಸನ್ನು ಮುಂದೆ ತಳ್ಕೊಂಡು ಒಂದು ಸಲ ಡಬಲ್ ಕ್ರೋಶ ಮತ್ತು ಬೀಡ್ ಆದಮೇಲೆ ಒಂದು ಸಲ ಡಬಲ್ ಕ್ರೋಶ, ಟೋಟಲು 3 ಟೈಮ್ಸ್ ಡಬಲ್ ಕ್ರೋಶ, 3 ಟೈಮ್ಸು ಸಿಂಗಲ್ ಚೈನು. ಇದೇ ರೀತಿ ಸ್ಯಾರಿ ಫಸ್ಟ್ ಸ್ಟೆಪ್ಪನ್ನು ಹಾಕ್ಕೊಂಡು ಹೋಗಬೇಕು. ಸೆಕೆಂಡ್ ಸ್ಟೆಪ್ಪು ಇದೇ ರೀತಿ ಬರುತ್ತೆ. ನಾನು ಅದನ್ನು ಒಂದು ಸಲ ತೋರಿಸ್ತೀನಿ. ಓಕೆ, ಇವಾಗ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಹಾಕ್ಕೊತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪು ಕೂಡ ಇದೇ ರೀತಿ ಬರುತ್ತೆ. ನಾನು ಇದೇ ರಿಲೇಟೆಡು ಬೇರೆದು ಒಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಇಲ್ಲಿ ಲಾಕ್ ಮಾಡಿಕೊಂಡು ಸ್ಯಾರಿಗಾದರೂ ಲಾಕ್ ಮಾಡ್ಬೋದು. ಈ ರೀತಿ ಸ್ಯಾರಿಗೆ ಒಂದು ಸಲ ಲಾಕ್ ಮಾಡಿ ಮತ್ತು 1 2 ಚೈನ್ ಹಾಕಿ ಇಲ್ಲಿ ಫಸ್ಟು ಡಬಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಮಾಡಿ 1 2 ಚೈನ್ ಹಾಕಿ ಇಂದ ನೀಡದ ಮೇಲೆ ಒಂದು ಸಲ ಥರ ತಗೊಂಡು ನೆಕ್ಸ್ಟು ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಈ ರೀತಿ ಇದರೊಳಗಡೆ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಎರಡಕ್ಕೊಂದು 2 ಥ್ರೆಡ್ಡಿಂದ ಒಂದು ಮಾಡ್ಕೋಬೇಕು. ಒಂದು ಸಲ ಡಬಲ್ ಕ್ರೋಶ ಆದಮೇಲೆ ಮತ್ತು ಒಂದು ಬೀಡ್ಸನ್ನು ಅದೇ ರೀತಿ ನಾನು ಫಸ್ಟ್ ಹಾಕಿದ್ನಲ್ಲ ಅದೇ ರೀತಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿಟ್ಕೊಂಡಿದ್ದೀನಿ. ಬೀಡ್ಸ್ ಹಾಕಿ ಒಂದು ಸಲ ಡಬಲ್ ಕ್ರೋಶ ಮತ್ತು ಅದಾದಮೇಲೆ ಇನ್ನೊಂದು ಸಲ ಡಬಲ್ ಕ್ರೋಶ, ಟೋಟಲು 3 ಟೈಮ್ಸು ಡಬಲ್ ಕ್ರೋಶ ಮಾಡ್ಕೊಬೇಕು. ಈ ರೀತಿ 3 ಟೈಮ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ 1 2 3 ಸಿಂಗಲ್ ಚೈನ್ ಮತ್ತು ನೀಡಾದ್ಮೇಲೆ ದಾರ ತಗೊಂಡು ನೆಕ್ಸ್ಟು ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಇದರೊಳಗಡೆ ಮತ್ತು ಡಬಲ್ ಕ್ರೋಶ ಮಾಡಬೇಕು 3 ಟೈಮ್ಸ್. ಓಕೆ, ಇವಾಗ ನಾನಿಲ್ಲಿ ಥರ್ಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗು ಇಲ್ಲಿ 2 ಟೈಮ್ಸು ಸಿಂಗಲ್ ಚೈನ್ ಹಾಕಿದ್ನಲ್ವ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಲಾಕ್ ಮಾಡಿ ಮತ್ತೆ ಒಂದು 2 ಸಿಂಗಲ್ ಚೈನ್ ಹಾಕಿದ್ನಲ್ವ ಅದರೊಳಗಡೆಗೆ 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿಂದ 1 2 3 4 5 ಚೈನು, ನೆಕ್ಸ್ಟು 3 ಚೈನ್ ಇತ್ತಲ್ವ ಅದರೊಳಗಡೆಗೆ 1 ಸಿಂಗಲ್ ಲಾಕ್ ಮತ್ತು ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಮತ್ತು 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಸಲ ಸಿಂಗಲ್ ಲಾಕ್ 1 2 3 4 5 ಮತ್ತು 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್. ಇದೇ ರೀತಿ ಥರ್ಡ್ ಸ್ಟೆಪ್ಪನ್ನು ಹಾಕೊಂಡು ಹೋಗಬೇಕು. ಸ್ಯಾರಿ ಫುಲ್ಲು ಇದೇ ರೀತಿ ಹಾಕೊಂಡು ಹೋಗಬೇಕು. 5 ಚೈನು 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್. ಓಕೆ, ಇವಾಗ ನಾನಿಲ್ಲಿ 4th ಸ್ಟೆಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4ನೇ ಸ್ಟೆಪ್ಪು ಸೇಮ್ ಕಲರ್ ಇದೆ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಲಾಕ್ ಎಲ್ಲಿ ಲಾಕ್ ಮಾಡಿದ್ನಲ್ವ ಅಲ್ಲೇ ಒಂದು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡಿ ಮತ್ತು ಒಂದು ಸಿಂಗಲ್ ಚೈನ್ ಹಾಕಿ ಇಲ್ಲಿ ಪಕ್ಕದ 5 ಚೈನ್ ಹಾಕಿದ್ನಲ್ವ ಇದರೊಳಗಡೆ 1 ಟೈಮ್ ಸಿಂಗಲ್ ಲಾಕ್, 2 ಟೈಮ್ಸು ಸಿಂಗಲ್ ಲಾಕ್ ಮಾಡಿಕೊಂಡು ರೀತಿ 2 ಟೈಮ್ ಸಿಂಗಲ್ ಲಾಕ್ ಮಾಡಿಕೊಂಡು 5 ಚೈನ್ ಗ್ಯಾಪಲ್ಲಿ 2 ಟೈಮ್ ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದ 1 2 3 4 ಸಿಂಗಲ್ ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಇತ್ತಲ್ವ
ಈ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ 1 2 3 3 4 ಸಿಂಗಲ್ ಚೈನ್ ಹಾಕಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ 4 ಸಿಂಗಲ್ ಚೈನ್ ಹಾಕಿ ನೆಕ್ಸ್ಟು 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಒನ್ ಟೈಮು ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶೆ ಮಾಡಬೇಕು. ಎರಡಕ್ಕೊಂದು 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 ಇದೇ ರೀತಿ 13 ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. 2 3 4 5 ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಈ ರೀತಿ ಇವಾಗ ನಾನು ಎಷ್ಟಿದೆ ಅಂತ ಇನ್ನೊಂದು ಸಲ ಕೌಂಟ್ ಮಾಡಿ ತೋರಿಸ್ತೀನಿ. 1 2 3 4 5 6 7 8 9 10 11 12 13 ಟೈಮ್ಸು ತ್ರಿಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 1 2 3 4 ಚೈನ್ ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಲಾಕ್ ಮತ್ತು 1 2 3 4 ಸಿಂಗಲ್ ಚೈನ್. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್. ಇಲ್ಲಿ 2 ಟೈಮ್ಸು 4 ಚೈನ್ ಹಾಕಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 1 ಟೈಮು 4 ಚೈನ್ ಹಾಕಿ ಲಾಕ್ ಮಾಡಿರೋದು. ಮತ್ತು ಇಲ್ಲಿಂದ ನೆಕ್ಸ್ಟು ಆರ್ಚಿಗೆ ತ್ರಿಬಲ್ ಕ್ರೋಶೆ ಮಾಡಬೇಕು. 1 ಟೈಮ್ ನೆಕ್ಸ್ಟ್ ಆರ್ಚಲ್ಲೂ ಸೇಮು 13 ಟೈಮ್ಸು ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಈ ರೀತಿ ಆರ್ಚನ್ನ ಹಾಕೊಬೇಕಾಗುತ್ತೆ. ನಾನಿದು ಫಿನಿಶ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾನಿಲ್ಲಿ 5th ಸ್ಟೆಪ್ಪನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥ್ರೆಡ್ ಕಲರು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಇತ್ತಲ್ವ, ಈ ಲಾಕ್ ಒಳಗಡೆಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸು ಲಾಕ್ ಮಾಡ್ಕೊತಾ ಇದ್ದೀನಿ. ರೀತಿ 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನಿವಾಗ ನೀಡಲ್ಲು ಚೇಂಜ್ ಮಾಡ್ಕೊಂಡಿದ್ದೀನಿ. 12 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನನಗೆ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ, 0 ಸೈಜ್ದು. ಹಾಗಾಗಿ 12 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. 2 3 4 ಸಿಂಗಲ್ ಚೈನ್ ಹಾಕಿ ಈ 4 ಸಿಂಗಲ್ ಚೈನ್ ಹಾಕಿದ್ವಲ್ಲ ಆ ಎಂಡಿಂಗಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಈ ರೀತಿ ಸಿಂಗಲ್ ಲಾಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಬೀಡ್ಸ್ ಹಾಕ್ಕೊತಾ ಬರಬೇಕು. ಈ ರೀತಿ ಬೀಡ್ಸ್ ಹಾಕ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿ ಹೋಗಿ ನೀಡಲ್ ಹೋಗಿ ಈಚೆ ತೆಗೆದಿದ್ದ ಥ್ರೆಡನ್ನು 2 ಸೇರಿಸಿ ಒಂದು ಮಾಡಬೇಕು. ಮತ್ತು ನೀಡಲ್ ಈಚೆ ತೆಗೆದು ಮತ್ತೊಂದು ಬೀಡನ್ನು ಹಾಕ್ಕೊಬೇಕು.
ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಇತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ತೆಗೆದು ಎರಡನ್ನು ಸೇರಿಸಿ ಒಂದು ಮಾಡಬೇಕು. ಇದೇ ರೀತಿ 13 ತ್ರಿಬಲ್ ಕ್ರೋಶೆ ಇತ್ತಲ್ಲ ಅದು ಎಲ್ಲ ಗ್ಯಾಪ್ ಒಳಗಡೆನೂ ಬೀಡ್ಸ್ ಹಾಕೊತಾ ಬರಬೇಕು. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಇದೇ ರೀತಿ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಬೇಕು. ಇವಾಗ ಕೊನೆ ತ್ರಿಬಲ್ ಕ್ರೋಶದಲ್ಲಿದ್ದೀನಿ. ಇವಾಗ ಎಷ್ಟು ಬೀಡ್ಸ್ ಬಂದಿದೆ ಅಂತ ತೋರಿಸ್ತೀನಿ. 1 2 3 4 5 6 7 8 9 10 11 12 13. ನನಗೆ 13 ಬೀಡ್ಸ್ ಬಂದಿದೆ. 14 ಬರಬೇಕು, ಯಾಕಂದರೆ ಇಲ್ಲಿ ಹಾಕೊಳ್ಳೋದು ಸ್ಕಿಪ್ ಆಗಿದೆ. ಹಾಗೆ ನಾನಿಲ್ಲಿ ನೆಕ್ಸ್ಟ್ ಆರ್ಚಿಂದ 14 ಬೀಡ್ಸ್ ಹಾಕ್ಕೊಂಡು ಎಲ್ಲ ಆರ್ಚಿಗೂ ಕಂಟಿನ್ಯೂ ಮಾಡ್ತೀನಿ. 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಬೇಕು. ಈ ರೀತಿ 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಮತ್ತೆ ಅಲ್ಲಿಂದ 4 ಚೈನ್, 1 2 3 4 ಚೈನ್. ನೆಕ್ಸ್ಟ್ 4 ಚೈನಲ್ಲಿ ಒಂದು ಸಿಂಗಲ್ ಲಾಕ್, ಈ ರೀತಿ 4 ಚೈನಲ್ಲಿ 1-2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಮತ್ತು ಅಲ್ಲಿಂದ ನೀಡನ್ನು ಈಚೆ ತೆಗೆದು ಮತ್ತೆ ಬೀಡ್ಸ್ ಹಾಕ್ತಾ ಬರಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು 14 ಬೀಡ್ಸ್ ಬರೋ ಹಂಗೆ ನೋಡ್ಕೊಂಡು ಹಾಕೊಳ್ಳಿ. ನನಗೆ ಯಾಕಂದರೆ ಇಲ್ಲೊಂದು ಸ್ಕಿಪ್ ಆಗೋಯ್ತು. ಓಕೆ, ಫಿನಿಷ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಆರ್ಚಿಂದ 14 ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ಫಿನಿಷ್ ಮಾಡಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಓಕೆ, ಇವಾಗ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಥ್ರೆಡನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಈ ಆರ್ಚ್ ಹಾಕಿದ್ವಲ್ಲ ತ್ರಿಬಲ್ ಕ್ರೋಶ, ಅದೇ ಥ್ರೆಡ್ ಬೇಕಾದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಇದು ಲೈಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ ಅಂದ್ಬಿಟ್ಟು ನಾನು ಈ ಥ್ರೆಡನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಚೇಂಜ್ ಮಾಡಿಕೊಂಡು ಇಲ್ಲಿ 4 ಚೈನ್ ಇತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು 2 ಟೈಮ್ಸು ಈ ರೀತಿ 4 ಚೈನಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಆರ್ಚಿಂದ ಒಂದು 4 ಚೈನು, ನೆಕ್ಸ್ಟ್ 4 ಚೈನ್ ಇತ್ತಲ್ಲ ಅಲ್ಲಿಂದ 1 2
3 4 ಚೈನ್ ಹಾಕಿ ನೆಕ್ಸ್ಟು ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಇದು ಕಲರ್ ಚೇಂಜ್ ಇರೋದ್ರಿಂದ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಈ 4 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಈ ರೀತಿ ಸಿಂಗಲ್ ಲಾಕ್ ಮಾಡಿ ನೆಕ್ಸ್ಟ್ ಅಲ್ಲಿಂದ 6 ಚೈನ್ ಹಾಕೋಬೇಕು. 1 2 3 4 5 6. ಓಕೆ, ಈ ಸ್ಟೆಪ್ಪು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ಇಲ್ಲಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಾಕ್ ಮಾಡಿ ಈ ಒಂದು 5 ಚೈನ್ ಏನಿತ್ತು, ಈ 5 ಚೈನ್ ಒಳಗಡೆ ಒಂದು ಲಾಕ್ ಮಾಡ್ಕೊಬೇಕು. ಈ ರೀತಿ ಲಾಕ್ ಮಾಡಿ ಅಲ್ಲಿಂದ 6 ಚೈನ್ ಹಾಕಬೇಕು. ಆರ್ಚ್ ಕೆಳಗಡೆಗೆ, ಈ ರೀತಿ ಆರ್ಚ್ ಕೆಳಗಡೆಗೆ 6 ಚೈನ್ ಬರುತ್ತೆ. 2 3 4 5 6. ನಾನಿಲ್ಲಿ ಫ್ರಂಟಿಂದ ಕೂಡ ನಿಮಗೆ ತೋರಿಸ್ತೀನಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ಈ ಸ್ಟಾರ್ಟಿಂಗ್ದೇನು ಎಂಡಿಂಗ್ದು ಚೈನ್ಸ್ ಹಾಕೊಂಡು ಹೋಗಿದ್ವಲ್ಲ, ಆ ಚೈನ್ ಒಳಗಡೆ ಥ್ರೆಡನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಎರಡನ್ನೂ ಸೇರಿಸಿ ಒಂದು ಮಾಡಿ. ಓಕೆ, ಇವಾಗ ಆರ್ಚ್ ಕೆಳಗಡೆ 6 ಚೈನ್ ಬಂತು. ಮತ್ತು ಅಲ್ಲಿಂದ 4 ಚೈನ್ 1 2 3 4 ಚೈನ್ಗೂ ಸಹ ನೋಡಿ ಈ ರೀತಿ ಫ್ರಂಟಿಗೆ ತಿರುಗಿಸ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ. ಫ್ರಂಟಿಗೆ ತಿರುಗಿಸ್ಕೊಂಡಾಗ ಇಲ್ಲಿ ಗ್ಯಾಪ್ ಇತ್ತಲ್ವ, ಇಲ್ಲಿ ಲಾಕ್ ಮಾಡಿದ್ವಲ್ಲ, ಲಾಕಿಂದ ಈ ಹೋಲ್ ಒಳಗಡೆಯಿಂದ ಈ ಹೋಲ್ ಒಳಗಡೆ ಲಾಕ್ ತೊಗೊಬೇಕು ನಾವು. ನೋಡಿಲಿ, ಈ ಹೋಲಿಂದ ಇಲ್ಲಿ ತಗೊಬಾರ್ದು, ಈ ಹೋಲಿಂದ ಈ ಕಡೆ ಬಲಗಡೆ ಸೈಡ್ಗೆ ಲಾಕನ್ನು ತೊಗೊಬೇಕು. ತೋರಿಸ್ತೀನಿ. ಈ ರೀತಿ ಫ್ರಂಟಿಗೆ ಇಟ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆದರೆ ಈ ರೀತಿ ಹಾಕ್ಬಿಟ್ಟು ನೀಡನ್ನು ಈ ರೀತಿ ರೈಟ್ ಸೈಡ್ ಹೋಲ್ ಒಳಗಡೆ ಹಾಕಿ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಎರಡು ಸೇರಿಸಿ ಒಂದು ಮಾಡಿ. ಇವಾಗ 4 ಚೈನಲ್ಲಿ ಲಾಕ್ ಆಯಿತು. ಮತ್ತು ಇಲ್ಲಿಂದ 6 ಚೈನ್ 1 2 3 4 5 6 ಚೈನ್ ಹಾಕಿ ಮತ್ತು ಫ್ರಂಟಿಂದ ತೋರಿಸ್ತೀನಿ ನಾನು. ಇಲ್ಲಿ ಈ ಹೋಲಿಂದ ಈ ಹೋಲ್ ಒಳಗೆ ಹೋಗಬೇಕು. ಲಾಕು ಕಾಣಿಸ್ತಾ ಇದೆಯಲ್ವಾ, ಈ ಹೋಲಿಂದ ಇಲ್ಲೋಗಿ ಲೆಫ್ಟ್ ಸೈಡಿಗೆ ರೈಟಿಗೆ ಈ ರೀತಿ ತಗೋಬಾರ್ದು, ಈ ರೀತಿ ಲೆಫ್ಟಿಗೆ ಈ ಲಾಕ್ ಇದೆಯಲ್ಲ, ಲಾಕಿಂದ ಲೆಫ್ಟ್ ಸೈಡ್ಗೆ ಹೀಗೆ ಥ್ರೆಡನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಅವಾಗ ಎರಡು ಸೇರಿಸಿ ಒಂದು ಮಾಡಬೇಕು. ಇವಾಗ ಇಲ್ಲಿ ಲಾಕ್ ಆಯಿತು. ಮತ್ತು 4 ಚೈನ್ 1 2 3 4 ಮತ್ತು 4 ಚೈನ್ ಆಯ್ತಲ್ವಾ. 4 ಚೈನ್ನ ಎಲ್ಲಿ ಲಾಕ್ ಮಾಡೋದಂತ ತೋರಿಸ್ತೀನಿ. 5 ಚೈನ್ ಇತ್ತಲ್ವಾ, ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ನೀಡನ್ನು ಈ ರೀತಿ ತಗೊಂಡು ನೀಡಲ್ಲ ಹಾಕಿ ಈ ಎರಡು ಥ್ರೆಡನ್ನು ಈ ರೀತಿ ಆರ್ಚನ್ನು ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ, ನೀಟಾಗಿ ಬರುತ್ತೆ. ಇಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ 6 ಚೈನ್ 2 3 4 5 6 ಮತ್ತು ಇಲ್ಲಿ ಈ ಎಂಡಿಂಗ್ ಇತ್ತಲ್ವ, ಈ ಎಂಡಿಂಗ್ ಇದ್ರಲ್ಲಿ ಹೋಗಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ನೀಡನ್ನು ಈಚೆ ತೆಗೆದ್ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ, ಆವಾಗ ಲಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಷ್ಟೇ.
ನೆಕ್ಸ್ಟ್ ಇಲ್ಲಿಂದ ಮತ್ತೆ 4 ಚೈನ್ 1 2 3 4 ಈ ರೀತಿ ಬರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಕೂಡ ಇವಾಗ ನಾನು ಚೈನ್ಸ್ ಏನು ಹಾಕ್ಕೊಂಡಿದ್ನಲ್ಲ ಅದೇ ಕಲರ್ ಥ್ರೆಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಚ್ಗೆ ಇವಾಗ ಸ್ಟಾರ್ಟಿಂಗು ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿದ್ವಲ್ಲ, 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಸಿಂಗಲ್ ಲಾಕು, ಆ ಸಿಂಗಲ್ ಲಾಕಲ್ಲೇ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೊಬೇಕು. ಈ ರೀತಿ ಒಂದು ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದ 6 ಚೈನ್ ಹಾಕ್ಕೋಬೇಕು. 1 2 3 4 5 6. ನಾವು ಅದಕ್ಕೂ ಮುಂಚೆನೂ ಒಂದು ಸಲ 6 ಚೈನ್ ಹಾಕಿದ್ವಲ್ಲ, ಸೇಮ್ ಅದೇ ರೀತಿ 6 ಚೈನ್ ಹಾಕಿ ಲಾಕ್ ಇದೆಯಲ್ಲ, ಲಾಕ್ ಇರೋ ಕಡೆನೇ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಆದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟ್ ಇಲ್ಲಿ 6 ಚೈನ್ ಹಾಕಿದ್ವಲ್ಲ, ಈ 2 ಆರ್ಚ್ ಮಧ್ಯದಲ್ಲಿ 6 ಚೈನ್ ಬಂದಿತ್ತಲ್ಲ, ಅಲ್ಲಿ ತ್ರಿಬಲ್ ಕ್ರೋಶ ಮಾಡಬೇಕು. ಎರಡಕ್ಕೂ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಮಾಡಬೇಕು. ಟೂ ಟೈಮ್ಸ್ ಆಯಿತು. ತ್ರೀ 4 5 6 7 8 9 10 11 12 13 14 15. ಓಕೆ, ಇಲ್ಲಿ ನಾನು 15 ಟೈಮ್ಸು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 9 10 11 12 13 14 15. ಇಲ್ಲಿ ನಾನು 15 ತ್ರಿಬಲ್ ಕ್ರೋಶ ಮಾಡಿದ್ದೀನಿ. ಈ ಆರ್ಚಿಗೆ ನಾನು 13 ಮಾಡಿದ್ದೆ. ಇದ್ರ ಹಿಂಭಾಗದಕ್ಕೆ ಇವಾಗ 15 ಟೈಮ್ಸು ತ್ರಿಬಲ್ ಕ್ರೋಶ ಆರ್ಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಲ್ಲಿ 4 ಚೈನ್ ಆದಮೇಲೆ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೇ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಈ ರೀತಿ ಆ ಲಾಕ್ ಮೇಲೇ ಒಂದು ಸಿಂಗಲ್ ಲಾಕ್ ಈ ರೀತಿ ಬರುತ್ತೆ ಆರ್ಚು. ಮತ್ತು ಇಲ್ಲಿಂದ 6 ಚೈನ್ 1 2 3 4 5 6 ಚೈನ್ ಹಾಕಿ ಮತ್ತು ಲಾಕ್ ಇರೋ ಕಡೆನೇ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿ ಮತ್ತು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ 2 ಆರ್ಚ್ ಮಧ್ಯದಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಾ ಬರಬೇಕು.
ಈ ರೀತಿ. ಇಷ್ಟೇ ನೆಕ್ಸ್ಟ್ ಸ್ಟೆಪ್ಪು. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ಓಕೆ, ಈ ರೀತಿ ಬರುತ್ತೆ. ನಾನಿದು ಫೈನಲ್ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾನಲ್ಲಿ ಲಾಸ್ಟ್ ಸ್ಟೆಪ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಥ್ರೆಡನ್ನು ನಾನಿಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲು ಕೂಡ ಆವಾಗಲೇ ಹಾಕ್ಕೊಂಡಿದ್ನಲ್ಲ 12 ನಂಬರ್ದು ಆ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಇತ್ತಲ್ವ, 6 ಚೈನ್ ಸ್ಟಾರ್ಟ್ ಮಾಡುವಾಗ ಒಂದು ಲಾಕ್ ಮಾಡಿದ್ವಲ್ಲ, ಆ ಲಾಕಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಈ ರೀತಿ ಸಿಂಗಲ್ ಲಾಕ್ ಮಾಡಿ ಅಲ್ಲಿಂದ 1 2 3 ಸಿಂಗಲ್ ಚೈನ್ ಹಾಕಿ 3 ಅಥವಾ 4 ಬೇಕಾದರೂ ಹಾಕ್ಬೋದು, ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಎರಡು ಸೇರಿಸಿ ಈ ಕಡೆ ಇದೇ 6 ಚೈನ್ಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಈ ರೀತಿ ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡಿದ್ವಲ್ಲ, ತ್ರಿಬಲ್ ಕ್ರೋಶ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ನೀಡಲ್ನ ಈಚೆ ತೆಗೆದು ಡಬಲ್ ಕ್ರೋಶ ಮಾಡ್ಕೋಬೇಕು. ಎರಡಕ್ಕೊಂದು ಈ ರೀತಿ ನೀಡಲ್ನ ಈಚೆ ತೆಗಿಬೇಕು. ಇವಾಗ ಒಂದು ಬೀಡನ್ನು ಹಾಕೊಬೇಕು. ಬೀಡ್ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶ ಮಾಡಬೇಕು. ಇದೇ ರೀತಿ ಡಬಲ್ ಕ್ರೋಶ ಈಚೆ ತೆಗಿಬೇಕು. ಮತ್ತು ನಾನು ಬೀಡ್ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶ, ಪ್ರತಿ ಒಂದು ಆರ್ಚ್ ತ್ರಿಬಲ್ ಕ್ರೋಶಗೂ ಒಂದೊಂದು ಡಬಲ್ ಕ್ರೋಶ ಮಾಡ್ತಾ ಬರಬೇಕು. ಈ ರೀತಿ ಓಕೆ. ಇವಾಗ ಎಂಡಿಂಗ್ ಬಂದಿದ್ದೀನಿ. ಲಾಸ್ಟ್ದು ಆರ್ಚ್ ಕೊನೆಯದು ಡಬಲ್ ಕ್ರೋಶ ಆಗಿದೆ. ಈ ರೀತಿ ನೆಕ್ಸ್ಟ್ ಆರ್ಚನ್ನು ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 4 ಚೈನ್ ಹಾಕಿದ್ವಲ್ಲ, 6 ಚೈನು, ಅದಕ್ಕೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಮತ್ತು ಅಲ್ಲಿಂದ 1 2 3 4 ಚೈನ್ ಹಾಕಿ ನೆಕ್ಸ್ಟ್ ಅದೇ 6 ಚೈನ್ಗೆ ಇನ್ನೊಂದು ಸಲ ಈ ಕಡೆ ಎಡ್ಜಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಬೇಕು. ನಾನು ಈ ಆರ್ಚಿಗೆ ಎಷ್ಟು ಬೀಡ್ಸ್ ಬಂದಿದೆ ಅಂತ ಕೌಂಟ್ ಮಾಡಿ ತೋರಿಸ್ತೀನಿ. 1 2 3 4 5 6 7 8 9 10 11 12 13 14 ಬೀಡ್ಸ್ ಬಂದಿದೆ. ನೆಕ್ಸ್ಟ್ ಮತ್ತೆ ಇಲ್ಲಿಂದ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಸೇಮ್ ಅದೇ ರೀತಿ ಡಬಲ್ ಕ್ರೋಶ ಮಾಡ್ತಾ ಬರಬೇಕು. ಅಷ್ಟೇ, ಇದು ಆಲ್ಮೋಸ್ಟ್ ಫಿನಿಶ್ ಆಯಿತು ಈ ಡಿಸೈನು.
ಇದಕ್ಕೆ ನೆಕ್ಸ್ಟ್ ಕುಚ್ಚು ಹಾಕ್ಬಿಟ್ಟು ಫೈನಲಾಗಿ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ಓಕೆ, ಇವಾಗ ನಾನು ಸ್ಯಾರಿ ಫುಲ್ಲು ಹಾಕಿ ಸ್ಯಾರಿ ಫುಲ್ಲು ರೆಡಿಯಾಗಿದೆ. ಈ ರೀತಿ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾನು ಕುಚ್ಚು ಕೆಳಗಡೆ ನಾನು ಒಂಚೂರು ಗ್ಲೂ ಹಾಕ್ಬಿಟ್ಟು ಈ ಆರ್ಚನ್ನು ಸ್ಟಿಕ್ ಮಾಡಿದ್ದೀನಿ. ಹಾಗೆಯೇ ವೈಟ್ ಕಲರು ಆಫ್ ಸ್ಟೋನು, ಫುಲ್ ರೌಂಡಲ್ಲ ಆಫ್ ರೌಂಡು ಸ್ಟೋನನ್ನು ಸ್ಟಿಕ್ ಮಾಡಿದ್ದೀನಿ. ಹಾಗಾಗಿ ಫುಲ್ಲು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇನ್ನು ಕಲರು ಡಾರ್ಕ್ ಕಲರ್ ಇದ್ದಿದ್ದರೆ ಇನ್ನೂ ಗ್ರ್ಯಾಂಡಾಗಿ ಎದ್ದು ಕಾಣಿಸ್ತಾಯಿತ್ತು. ಈ ಡಿಸೈನ್ನ ನೀವು ರಿಸೆಪ್ಷನ್ ಸ್ಯಾರಿಗೆ ಫುಲ್ ಗ್ರ್ಯಾಂಡ್ ಆಗಬೇಕಂದ್ರೆ ನೀವು ಚೂಸ್ ಮಾಡ್ಕೊಬೋದು. ಓಕೆ, ಹಾಗೆ ಕುಚ್ಚು ನಾನಿಲ್ಲಿ 100 ರೌಂಡ್ ತೊಗೊಂಡು ಅದನ್ನು ಡಬಲ್ ಮಾಡಿಕೊಂಡು ಕುಚ್ಚು ಹಾಕಿದ್ದೀನಿ. ನಾನು 2 ಕಲರಲ್ಲಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಈ ಡಿಸೈನ್ಗೆ 1500ಇಂದ 2000 ತನಕ ಚಾರ್ಜ್ ಮಾಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.